ಆದಮೇಲೆ ಜನಗಳ ಜನಗಳು ಒತ್ತಡ ಆಗ್ತಾರೆ, ಏನೋ ಬೈದ್ಬಿಡ್ತಾರೆ, ಸರ್ಕಾರ ಕೆಡಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟಾಗಲ ಮಾತ್ರ ತಡೆಗೋಡೆ ಹಾಕಿದ್ರು. ಈಗ ಮುಂದೇನೋ ತಡೆಗೋಡೆ ಹಾಕಬೇಕಾಗಿತ್ತು. ಈಗ ಮುಂದೇನೋ ಎಲ್ಲ ಅವರೇ ನೋಡವ್ರೆ, ಅಷ್ಟಾಗಲ ತಡೆಗೋಡೆ ಹಾಕಿದ್ರು ನಿಲ್ಲಿಸ್ಬಿಟ್ರು. ಈಗ ಮುಂದೆ ಇಷ್ಟಾಗಲಾಯಿತು, ನೆಕ್ಸ್ಟ್ ಇಷ್ಟಾಗ್ಲಕ್ಕೆ ಬರ್ತಾರೆ, ಇಷ್ಟಾಗ್ಲಕ್ಕೆ ಹಾಕತ್ತಾರೆ, ಮುಚ್ಚಿ ಅಷ್ಟು ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಅನಾಹುತ ಇನ್ನಷ್ಟಾಗ್ಲಕ್ಕೆ ಹೋಯ್ತಾರೆ. ಇವೆಲ್ಲ ತಪ್ಪಿಸ್ಬೇಕು. ದಿನನಿತ್ಯ 16 ವ್ಯಾನ್ಗಳು ಹೋಯ್ತವೆ, 2 ಗೌರ್ಮೆಂಟ್ ಬಸ್ ಹೋಯ್ತವೆ. ಆ ಗೌರ್ಮೆಂಟ್ ಬಸ್ಗಳು ಅಷ್ಟೊಂದು ತುಂಬ್ಕೊ ಹೋಯ್ತಾರೆ. ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ಕಲ್ಲು ಹಿಡಿದು ಬಿದ್ದೋರು ಯಾರು ಹೊಣೆ ಸರ್? ನೀಟಾಗಿ ರೋಡನ್ನು ಅಗಲ ಮಾಡಿ, ನೀಟಾಗಿ ತಡೆಗೋಡೆ ಹಾಕಿ, ಇಲ್ಲಿ ಒದ್ದಾಡೋಕ್ಕೆ ಮಾಡೋಕ್ಕೆ ತೊಂದರೆ ನೀಟಾಗಿ ಮಾಡಿಕೊಡ್ಬೇಕು. ಯಾವ ಶಾಸಕರಾದರೂ ಅಷ್ಟೇ, ಜಿಲ್ಲಾಧಿಕಾರಿಗಳು ಎಲ್ಲ ನೀಟಾಗಿ ಬಂದು ನೋಡ್ಬೇಕು ಸರ್. ಓಟಿಗೆ ಬಂದಾಗ ಹಾಕಿ ಬುಡಿ ನಾವು ಮಾಡಿಕೊಡ್ತೀವಿ ಭರವಸೆ ಕೊಡೋದಲ್ಲ, ಮಾಡಿ ತೋರಿಸಿದಾಗ ಜನಗಳಿಗೂ ನಂಬಿಕೆ ಬರ್ತದೆ. ಅವ್ರು ಯಾವ ಪಕ್ಷ ಆಗಿದ್ರು ಸುರ ಅವರು ಒಂದು ಯೋಚನೆ ಮಾಡ್ತಾರೆ, ನಮಗೋಸ್ಕರ ಇಷ್ಟು ಕಾರ್ಯಕ್ರಮ ಮಾಡವ್ರೆ, ನಮಗೋಸ್ಕರ ಇದು ಗೆದ್ದವ್ರೆ, ನಾವು ಅವ್ರಿಗೆ ಓಟ್ ಹಾಕಬೇಕು, ಇಲ್ಲಾಂದರೆ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಹುಟ್ಕೋತದೆ. ಈಗ ಬರೀ ಕೆಲಸ ಈ ಮಾತಲ್ಲಿ ಹೇಳ್ತಾ ಇದ್ರೆ ಜನಗಳು ಈಗ ಯಾರು ದಡ್ರಲ್ಲ ಸರ್, ಪ್ರತಿಯೊಬ್ಬರು ವಿದ್ಯಾವಂತರೇ. ಜೀವನದ ಸರ್ ಆದಮೇಲೆ ಜನಗಳ ಜನಗಳು ಒತ್ತಡ ಆಗ್ತಾರೆ, ಏನೋ ಬೈದ್ಬಿಡ್ತಾರೆ, ಸರ್ಕಾರ ಕೆಡಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಷ್ಟಾಗಲ ಮಾತ್ರ ತಡೆಗೋಡೆ ಹಾಕಿದ್ರು. ಈಗ ಮುಂದೇನೋ ತಡೆಗೋಡೆ ಹಾಕಬೇಕಾಗಿತ್ತು. ಈಗ ಮುಂದೇನೋ ಎಲ್ಲ ಅವರೇ ನೋಡವ್ರೆ, ಅಷ್ಟಾಗಲ ತಡೆಗೋಡೆ ಹಾಕಿದ್ರು ನಿಲ್ಲಿಸ್ಬಿಟ್ರು. ಈಗ ಮುಂದೆ ಇಷ್ಟಾಗಲಾಯಿತು, ನೆಕ್ಸ್ಟ್ ಇಷ್ಟಾಗ್ಲಕ್ಕೆ ಬರ್ತಾರೆ, ಇಷ್ಟಾಗ್ಲಕ್ಕೆ ಹಾಕತ್ತಾರೆ, ಮುಚ್ಚಿ ಅಷ್ಟು ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಅನಾಹುತ ಇನ್ನಷ್ಟಾಗ್ಲಕ್ಕೆ ಹೋಯ್ತಾರೆ. ಇವೆಲ್ಲ ತಪ್ಪಿಸ್ಬೇಕು. ದಿನನಿತ್ಯ 16 ವ್ಯಾನ್ಗಳು ಹೋಯ್ತವೆ, 2 ಗೌರ್ಮೆಂಟ್ ಬಸ್ ಹೋಯ್ತವೆ. ಆ ಗೌರ್ಮೆಂಟ್ ಬಸ್ಗಳು ಅಷ್ಟೊಂದು ತುಂಬ್ಕೊ ಹೋಯ್ತಾರೆ. ಏನಾದ್ರು ಹೆಚ್ಚು ಕಮ್ಮಿಯಾಗಿ ಒಂದು ಕಲ್ಲು ಹಿಡಿದು ಬಿದ್ದೋರು ಯಾರು ಹೊಣೆ ಸರ್? ನೀಟಾಗಿ ರೋಡನ್ನು ಅಗಲ ಮಾಡಿ, ನೀಟಾಗಿ ತಡೆಗೋಡೆ ಹಾಕಿ, ಇಲ್ಲಿ ಒದ್ದಾಡೋಕ್ಕೆ ಮಾಡೋಕ್ಕೆ ತೊಂದರೆ ನೀಟಾಗಿ ಮಾಡಿಕೊಡ್ಬೇಕು. ಯಾವ ಶಾಸಕರಾದರೂ ಅಷ್ಟೇ, ಜಿಲ್ಲಾಧಿಕಾರಿಗಳು ಎಲ್ಲ ನೀಟಾಗಿ ಬಂದು ನೋಡ್ಬೇಕು ಸರ್. ಓಟಿಗೆ ಬಂದಾಗ ಹಾಕಿ ಬುಡಿ ನಾವು ಮಾಡಿಕೊಡ್ತೀವಿ ಭರವಸೆ ಕೊಡೋದಲ್ಲ, ಮಾಡಿ ತೋರಿಸಿದಾಗ ಜನಗಳಿಗೂ ನಂಬಿಕೆ ಬರ್ತದೆ. ಅವ್ರು ಯಾವ ಪಕ್ಷ ಆಗಿದ್ರು ಸುರ ಅವರು ಒಂದು ಯೋಚನೆ ಮಾಡ್ತಾರೆ, ನಮಗೋಸ್ಕರ ಇಷ್ಟು ಕಾರ್ಯಕ್ರಮ ಮಾಡವ್ರೆ, ನಮಗೋಸ್ಕರ ಇದು ಗೆದ್ದವ್ರೆ, ನಾವು ಅವ್ರಿಗೆ ಓಟ್ ಹಾಕಬೇಕು, ಇಲ್ಲಾಂದರೆ ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಹುಟ್ಕೋತದೆ. ಈಗ ಬರೀ ಕೆಲಸ ಈ ಮಾತಲ್ಲಿ ಹೇಳ್ತಾ ಇದ್ರೆ ಜನಗಳು ಈಗ ಯಾರು ದಡ್ರಲ್ಲ ಸರ್, ಪ್ರತಿಯೊಬ್ಬರು ವಿದ್ಯಾವಂತರೇ. ಜೀವನದ ಸರ್